ಮ್ಯಾಮ್ ಅಲ್ಲಿರೋರು ಅವ್ರ ಬಾಡಿ, ಅವ್ರ ಏಜು, ಅವ್ರದ್ದು ಸ್ಟ್ಯಾಮಿನಾ 25-26 ವರ್ಷದ ಹುಡುಗರು, ನಮಗಿರೋ ಇಂಜುರಿಗಳು, ನನ್ನ ಏಜ್ ಗ್ರೂಪು. ಈಗ ನಾನು, ಸತೀಶ್ ಅಣ್ಣ, ಚಂದ್ರಣ್ಣ ನಾವುಗಳೆಲ್ಲ ಆಡಿದರೆ ನಮ್ದೊಂದು ಏಜ್ ತಕ್ಕಂಗೆ ಫೈಟ್ ಇರೋದು. ಅಷ್ಟರಲ್ಲಿ ಚಂದ್ರಣ್ಣ ಇವರು ಎಲ್ಲ ಹೋಗ್ಬಿಟ್ಟಿದ್ರು. ಇಲ್ಲಿ ಇವ್ರುಗಳು ಏಕ್ದಮ್ ಟಾಸ್ಕ್ ಅಂದರೆ ಅಲ್ಲಿ ಬಿಗ್ ಬಾಸ್ ಸಿಂಪಲ್ ಆಗಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬುಕ್ಕಲ್ಲಿ ಓದಿದಾಗ. ಇವ್ರು ಅದನ್ನು ತಂದು ರಕ್ತ ಚರಿತ್ರೆನೇ ಮಾಡೋದಲ್ಲಿ. ಈ ಅಲ್ಲಿ ಎಲ್ಲಿ ಕೊಟ್ಟವ್ರು ಅದೇನೋ ಒಂದು ತಂದು ಫೋಟೋ ಹಾಕೋದಿರುತ್ತೆ ಗೊತ್ತಾ, ಎಕ್ಸ್ ಅನ್ನೋದು. ಅಲ್ಲಿ ಎಲ್ಲಿ ಫೈಟ್ ಕೊಟ್ಟಿದ್ರು, ಮನೇಲಿ ಹೋಗ್ಬೇಕು, ಹುಡುಕ್ಬೇಕು, ತಂದು ಹಾಕ್ಬೇಕು ಅಂತ. ಅಲ್ಲಿ ಬಂದು ಸೂರಜ್ ಮಧ್ಯದಲ್ಲಿ ಕೂತ್ಕೊತಾನೆ. ಅದು ಯಾರ್ದೋ ಮೇಲೆ ಕೋಪಕ್ಕೆ, ಅಭಿ ಮೇಲೆ ಕೋಪಕ್ಕೆ, ಅಲ್ಲೆಲ್ಲೋ ಧ್ರುವಂತನ ಸ್ವಿಮ್ಮಿಂಗ್ ಪೂಲ್ ಹತ್ರ ಹಾಕೊಂಡು ದಬಾಕಿ ಬೀಳಿಸಿ, ಈ ಟಾಸ್ಕಲ್ಲೇ ಇಲ್ವಲ್ಲ ಗುರು, ಹಿಂಗೆ ಸಾಯ್ತವ್ರು ಇವರು ಏಟ್ ಮಾಡ್ಕೊಂಡು ಅಂತ. ಸೊ ಈ ನಾನು ಹಿಂಗೆ ಯೋಚನೆ ಮಾಡ್ದೆ, ನಾನು ಅದರಲ್ಲಿ ಹೇಳ್ತೀನಿ ಶಕ್ತಿಯಿಂದ ಆಗಿರೋದು ಯುಕ್ತಿಯಿಂದ ಮಾಡೋದು. ಇಲ್ಲಿ ಇವ್ರು ಎಲ್ಲದಕ್ಕೂ ಇನ್ನೇನೋ ಪ್ರಯೋಗ, ಅವರೇ ಹಂಗೆ ಕೊಟ್ಟಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಿರ್ತಿದ್ದೆ. ಆಮೇಲೆ ನಾನು ಆಡೋ ಟಾಸ್ಕ್ಗಳಲ್ಲಿ ಎಲ್ಲ ಮೇಡಮ್ ಸ್ಟಾರ್ಟಿಂಗು ಆ ರೋಪ್ ಟಾಸ್ಕ್ ಗೆದ್ದಿದ್ದರಿಂದನೇ ಫೈನಲಿಸ್ಟ್ ಆಗೋದು. ಅಲ್ಲಿ ಒಳಗಡೆ ಒಂದು ಅದೇ ನಂಬರ್ ತೊಗೊಂಡೋಗಿ ಇಟ್ಟು ಆಡೋದ್ರಿಂದನೇ ಅದೇನು ಚಾಂಪಿಯನ್ ಆಫ್ ಫೈನಲಿಸ್ಟ್ ಆಗೋದು. ಹಿಂಗೆ ನಮ್ಮ ಕೈಲಿ ಆಗುತ್ತಾ ಅಂತ. ಈ ಕೆಲವು ಇದೇನು ಇಷ್ಟು ಡೇಂಜರಸ್ ಆಗಿ ಹಿಂಗೆ ಆಡ್ತಾರೆ ಇವರು ಅಂತ ಅನಿಸಿದುಂಟು. ಆವಾಗ ನಾನು ಇವ್ರೇನೋ ಮುರಿದಾಕ್ಬಿಟ್ಟು ಸೆಟ್ಲ್ ಮಾಡ್ತಾರನ್ನ ಅನ್ನೋ ಥರ ಅಲ್ಲೆಲ್ಲೋ ಮಿಸ್ ಹೊಡೀತು ಅನ್ಸುತ್ತೆ.